ಬಿಸಿ ಬಿಸಿಯಾದ ಕ್ರಿಸ್ಪಿ ದೋಸೆ ಮನೆಯಲ್ಲೇ ಹೇಗೆ ಮಾಡೋದು? ಹಂಚನ್ನು ಯಾವಾಗಲೂ ಕಡಿಮೆ ಉರಿಯಲ್ಲಿ ಒಂದು 5 ನಿಮಿಷ ಕಡಿಮೆ ಉರಿಯಲ್ಲೇ ಅದು ಬಿಸಿ ಆಗಬೇಕು. ಸೊ ದೋಸೆ ನಿಮಗೆ ಒತ್ತೋದಿಲ್ಲ ಆ ರೀತಿ ಮಾಡ್ಕೊಳ್ಳೋದ್ರಿಂದ. ಸೊ ಈಗ 5 ನಿಮಿಷ ನೀಟಾಗಿ ಬಿಸಿಯಾಗಿದೆ. ಓಕೆ, ಕಡಿಮೆ ಉರಿಯಲ್ಲಿ ಬಿಸಿಯಾಗಿರುವಂಥ ಹಂಚು. ಓಕೆ, ದೋಸೆ ಆ ದೋಸೆ ತವಕ್ಕೆ ಈಗ ಯಾವುದೇ ರೀತಿ ಹಿಟ್ಟು ನೀವು ಮನೇಲಿ ಮಾಡಿಕೊಂಡು ದೋಸೆ ಹಿಟ್ಟು ಅಥವಾ ಹೊರಗಡೆಯಿಂದ ತಂದಿರೋ ಹಿಟ್ಟನ್ನು ನೀಟಾಗಿ ಈಗ ಹದವಾಗಿ ಕಾದಿರೋದು ಹಂಚು ಮೇಲೆ ನೀಟಾಗಿ ಹಾಕೊಳ್ಳೋಣ. ನೀಟಾಗಿ ಸ್ಪ್ರೆಡ್ ಮಾಡಿ ಸೊ ನಂತರ ನಾವು ಇದ್ರ ಮೇಲೆ ಒಂದು ಪ್ಲೇಟ್ನ ಮುಟ್ತಾ ಇದ್ದೀವಿ. ಸೊ ಗ್ಯಾಸ್ ಉರಿಯನ್ನು ಮೀಡಿಯಮಿಂದ ಒಂದು ಚೂರು ಮೇಲೆ ಇಡಿ. ಓಕೆ, ಈ ರೀತಿ 1 ನಿಮಿಷ ಇದ್ದರೆ ಸಾಕು. ಓಕೆ, ಅದಕ್ಕಿಂತ ಜಾಸ್ತಿ ಇಡೋದಕ್ಕೆ ಹೋಗ್ಬಿಡಿ. 1 ಅಥವಾ 1.5 ನಿಮಿಷ. ಈಗ ನಾನು ಮುಚ್ಚಿದ ಹಂಚನ್ನು ತೆಗಿತಾ ಇದ್ದೀನಿ. ಸೊ ಈ ಮೀಡಿಯಮ್ ಫ್ಲೇಮ್ ಇದು ಹಾಗೇ ಇದೆ. ಓಕೆ, ತೆಗೆದು ಒಂದು 10ರಿಂದ 20 ಸೆಕೆಂಡ್ ಹಾಗೇ ಇರಲಿ. ಓಕೆ, ಅದೇ ಫ್ಲೇಮಲ್ಲೇ ಇರಲಿ. ಹಾಗೆ ದೋಸೆ ನೀವು ನೋಡ್ತಾ ಇರ್ಬೋದು ನೀಟಾಗಿ ಆಗಿದೆ. ಓಕೆ, ಅದ್ರ ಬಾಟಮ್ ಪಾರ್ಟ್ ರೋಸ್ಟ್ ಆಗಬೇಕು. ಓಕೆ, ಅದಕ್ಕೆ ಬಿಟ್ಟಿರೋದು. ಸೊ ಈಗ ಫ್ಲೇಮ್ನ ನಾರ್ಮಲ್ ಕಡಿಮೆ ಇದಕ್ಕೆ ತಗೊಬನ್ನಿ. ಸೊ ಇಲ್ಲಿ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ, ಸೈಡಲ್ಲಿ ನೀವು ನೋಡಿ ಗಮನಿಸ್ಬೋದು ಸ್ವಲ್ಪ ಥರ ರೋಸ್ಟ್ ಆಗಿರೋ ಕಲರ್. ಓಕೆ, ಸೈಡಲ್ಲಿ ಕಾಣಿಸ್ತಾ ಇದೆ. ದಟ್ ಮೀನ್ಸ್ ಸೊ ನೀಟಾಗಿ ರೋಸ್ಟ್ ಆಗಿದೆ ಅಂತ. ಓಕೆ, ಸೊ ಇದಕ್ಕೇ ನೀವು ಹೇಗೆ ಹೋಟೆಲಲ್ಲಿ ಮಸಾಲೆ ದೋಸೆ ಅಂತ ಕೊಡ್ತಾರಲ್ಲ, ಸೊ ಸೇಮ್ ಇದೇ ಟೆಕ್ನಿಕ್. ಏನು ಮಾಡ್ತಾರೆ, ಚಟ್ನಿ ಪುಡಿನ ಇದ್ರ ಮೇಲೆ ಹಾಕ್ತಾರೆ. ಓಕೆ, ಅದ್ರ ಮೇಲೆ ಆಲೂಗಡ್ಡೆ ಪಲ್ಯನ ಹಾಕಿ ನಮಗೆ ಕೊಡ್ತಾರೆ. ಓಕೆ, ಸೊ ಅವ್ರು ಆ್ಯಕ್ಚುಲಿ ಈ ಪಾರ್ಟನ್ನು ಬೇಯಿಸೋದಿಲ್ಲ, ಬಟ್ ನಾವು ಈ ಪಾರ್ಟನ್ನು ಕೂಡ ಬೇಯಿಸ್ಕೊತೀವಿ. ನೋಡ್ಬೋದು ಎಷ್ಟು ನೀಟಾಗಿ ರೋಸ್ಟ್ ಆಗಿದೆ ಅಂತ ದೋಸೆ. ಓಕೆ, ಬಿಸಿ ಬಿಸಿಯಲ್ಲೇ ಈ ರೀತಿ ಮಾಡ್ಕೊತಿದ್ರೆ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ, ನೀಟಾಗೂ ಇರುತ್ತೆ. ಒಂದು ಸತಿ ಅದು ತಣ್ಣ ಆರಿದ ತಕ್ಷಣ ಆ ಕ್ರಿಸ್ಪಿನೆಸ್ ಹೋಗ್ಬಿಡುತ್ತೆ ದೋಸೆ. ಇವಾಗ ಈ ರೀತಿ ಕೊಟ್ಟರೆ ನಮ್ಮ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಹೋಟೆಲ್ಗಿಂತ ಚೆನ್ನಾಗಿದೆ ಅಂತ ಹೇಳ್ತಾರೆ. ಓಕೆ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್. ಸೊ ಇದ್ರ ಪ್ರೀವಿಯಸ್ ಪಾರ್ಟ್ ಇರ್ತಲ್ಲ, ಅದಕ್ಕೇ ನಮ್ಮ ಮನೇಲಿ ಚಟ್ನಿ ಪುಡಿ ಇದ್ದರೆ ಆ ಚಟ್ನಿ ಪುಡಿನ ಸುತ್ತ ಹಾಕ್ಬೋದು. ಮತ್ತು ಇಲ್ಲಾಂದರೆ ಗುಡ್ಗಾರ ಅಂತ ಮಾಡ್ತಾರೆ. ಖಾರ ಪುಡಿ, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಲಿಕ್ವಿಡ್ ಟೈಪಲ್ಲಿರೋದನ್ನು ಅದ್ರ ಮೇಲೆ ಸುತ್ತ ಸರ್ವಿದ್ರೆ ಆಯಿತು. ಈ ಲೇಯರ್ಗೆ ನಾನು ಹಾಕ್ತಾಯಿದ್ದೀನಲ್ಲ, ಈ ಲೇಯರ್ಗೆ ಈ ರೀತಿ ಒಂದು ನಿಮಿಷ ನೀವು ರೋಸ್ಟ್ ಮಾಡ್ಕೊಂಡು ಇದ್ರ ಮೇಲೆ ನೀವು ತುಪ್ಪ ಹಾಕ್ಕೊಂಡು ಹೇಳಿದಾಗೆ ಮಸಾಲೆ ದೋಸೆ ಹೀಗೆ ಆಲೂಗೆಡ್ಡೆ ಮತ್ತು ಖಾರನ ಸವರುತ್ತಾರೋ ಅದನ್ನು ಮಾಡಿದ್ರೆ ಮನೆಯಲ್ಲೇ ಸಖತ್ತಾಗಿರೋ ಮಸಾಲೆ ದೋಸೆ ರೆಡಿ ಆಗುತ್ತೆ. ಸೊ ಇದರಲ್ಲಿ ಈಗ ಮಿಸ್ಸಿಂಗ್ ಇರೋದು ಆಲೂಗೆಡ್ಡೆ ಪಲ್ಯ ಮತ್ತು ಇದು ಅಷ್ಟೇ. ಅದು ಬಿಟ್ಟರೆ ದ ದೋಸೆ ಪಾರ್ಟ್ ಈಸ್ ಗುಡ್. ಓಕೆ, ದಿಸ್ ಇಸ್ ಯು ಕ್ಯಾನ್ ಸಿ. So crispy masala dosa is ready. Okay, ready to serve.